ನೋಡಿ, ಅದರಲ್ಲೇನಿದೆ, ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತಿಗೂ ನಮಗೆ ಉಪಹಾರಕ್ಕೆ ಕರೀತಾರೆ, ನಮಗೆ ಲಂಚ್ಗೆ ಕರೀತಾರೆ, ಡಿನ್ನರ್ಗೆ ಕರೀತಾರೆ. ಅದರಲ್ಲಿ ಹೊಸದಾಗಿ ಏನಿದೆ? ಕರೆದಿದ್ದಾರೆ, ಬರ್ತೀವಿ, ಚರ್ಚೆ ಮಾಡ್ತೀವಿ. ನೋಡಿ, ಎಲ್ಲ ಊಹಾಪೋಹಗಳು. ನೋಡಿ, ಆಯಿತು, ಮತ್ತು ಮುಖ್ಯಮಂತ್ರಿ ಅವರು ಹೇಳಿದ ಮೇಲೆ ಆಯಿತು. ನಮ್ಮದೇನಿದೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಪರಮಾಧಿಕಾರ ಇದೆ. ಅವರು ವರಿಷ್ಠರ ಜೊತೆಯಲ್ಲಿ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕಾಗಿದೆ ರಾಜ್ಯದ ಸರ್ಕಾರದ ಹಿತದೃಷ್ಟಿಯಿಂದ ಮಾಡ್ತಾರೆ. ನವೆಂಬರ್ ಸೆಪ್ಟೆಂಬರ್ ಕ್ರಾಂತಿ ಅಂತಂದ್ರೆ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಯಾವ ಕ್ರಾಂತಿನೂ ಇಲ್ಲ, ಯಾವ ಭ್ರಾಂತಿನೂ ಇಲ್ಲ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡಿ, ಬಿಗ್ ಬಾಸ್ ಅಂತ ಹೇಳಿ ನಮಗೇನು ಅಲ್ಲೇನು ಬಿಗ್ ಬಾಸ್ ನಡೀತಾ ಇದೆ ಅಂತ ನಮಗೇನು ಗೊತ್ತಿಲ್ಲ. ನಮಗೆ ಅಲ್ಲಿ ಜಾಲಿವುಡ್ ಅಂತ ಹೇಳಿ ಒಂದು ಏನು ಸ್ಟುಡಿಯೋ ಇದೆ. ಆ ಸ್ಟುಡಿಯೋ ಅವರು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು, ನಮ್ಮದೇನು ವಾಯು ಕಾಯ್ದೆ ಇದೆ, ಜಲ ಕಾಯ್ದೆ ಇದೆ, ಎಲ್ಲವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ದೂರುಗಳಿದ್ದು, ದೂರುಗಳ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ತನಿಖೆ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ವರದಿ ಬಂದಿದೆ. ನನಗೆ ನಿನ್ನೆ ಗೊತ್ತಾಯಿತು. ನನಗೆ ಮೊದಲು ಇದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಅದೊಂದು ಸ್ವಾಯತ್ತ ಸಂಸ್ಥೆ. ಅವರು ಸಮಿತಿಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಮುಚ್ಚುವ ಆದೇಶವನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಅವರು ನನಗೆ ತಿಳಿದ ಮಟ್ಟಿಗೆ ನಮಗೆ ಕಾಲಾವಕಾಶ ಕೊಡಿ ಅಂತೇಳಿ ಒಂದು ವಿನಂತಿಯನ್ನು ಕೊಟ್ಟಿದ್ದಾರೆ. ಕಾಲಾವಕಾಶ ಕೊಟ್ಟರೆ ನಾವು ಎಲ್ಲ ಏನು ಕಂಡೀಷನ್ಸ್ ಇದೆ ಕಂಪ್ಲೈ ಮಾಡ್ತೀವಿ, ಅನುಪಾಲನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ಮತ್ತೇನಾದರೂ ಫೈನ್ ಇದ್ದರೂ ಕಟ್ತೀವಿ ನಿಯಮಬದ್ಧವಾಗಿ ಅಂತ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ಮತ್ತೆ ಅವರಿಗೆ ಅವಕಾಶ ಕೊಡಲಾಗಿದೆ ಅನ್ನುವಂಥದ್ದು ನನಗೆ ಮಾಹಿತಿ ಇದೆ. ಸೊ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನಾನು ಪಡೆದುಕೊಳ್ತೇನೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಇದರಲ್ಲಿ ಡಿಸಿಎಂ ಇನ್ಸ್ಟ್ರಕ್ಷನ್ ಕೊಟ್ಟ ತಕ್ಷಣ ಮರುದಿನ ಓಪನ್ ಮಾಡ್ತಾರೆ. ಬೇರೆ ಜನಸಾಮಾನ್ಯರಾದ್ರೆ ನೀವು ತಿಪ್ಪರ್ಲಾಗ ಕೋರ್ಟ್ಗೆ ಹೋಗಿ ಅವ್ರ ಪರ್ಮಿಷನ್ ತಗೊಂಡ್ಬರ್ತಂತ ಸರ್ಕಾರ ಏನು ಮಾಡ್ಲಿಕ್ಕೆ ಮಾಡೋದಿಲ್ಲ. ನೋಡಿ, ಜನಸಾಮಾನ್ಯರಿರ್ಬೋದು, ಬೇರೆಯವರಿರ್ಬೋದು, ಎಲ್ಲರಿಗೂ ಈ ದೇಶದ ನೆಲದ ಕಾನೂನು ಒಂದೇ ಇದೆ. ಕಾನೂನುಗಿಂತ ಯಾರೂ ದೊಡ್ಡವರಿಲ್ಲ. ಕಾನೂನು ಪ್ರಕಾರನೇ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಮಯಾವಕಾಶ ಕೊಡಲಿಕ್ಕೆ ಇವತ್ತು ಅಲ್ಲಿ ಅವಕಾಶ ಇದೆ. ಅದರ ಪ್ರಕಾರ ಕೊಟ್ಟಿರ್ಬೋದು. ನೋಡಿ, ಯಾರೂ ಸರ್ಕಾರಕ್ಕಿಂತ ದೊಡ್ಡವರಲ್ಲ. ಕಾಲಕ್ಕೆ ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಾರದೆ ಏನಾದರೂ ನಡೀತಾ ಇದ್ರೆ ಇವತ್ತದು ಈ ಉದ್ದೇಶಪೂರ್ವಕವಾಗಿ ನಮ್ಮ ಅಧಿಕಾರಿಗಳು ಅದರ ಬಗ್ಗೆ ಅವಕಾಶ ಕೊಟ್ಟರೆ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ. ಯಾವುದು ನೋಡಿ, ನಮ್ಮಲ್ಲಿ ಪರಿಸರ ಕಾಯ್ದೆ ಇದೆ. ಕೇಳಿ ಇವತ್ತು ವಾಯು ಕಾಯ್ದೆ, ಜಲ ಕಾಯ್ದೆ ಎಲ್ಲವೂ ಇದೆ. ಅದರಲ್ಲಿ ಕೆಲವೊಂದು ಗ್ರೀನ್ ಕ್ಯಾಟಗರಿ ಇದೆ, ರೆಡ್ ಕ್ಯಾಟಗರಿ ಇದೆ. ಇವೆಲ್ಲ ಕ್ಯಾಟಗರಿ ವೈಸ್ ಎಷ್ಟು ಅವಕಾಶ ಕೊಡಬಹುದು ಅಂತೇಳಿ ಸರ್ಕಾರಕ್ಕೆ, ಸ್ವಾಯತ್ತ ಸಂಸ್ಥೆಗೆ ಅಧಿಕಾರ ಕೊಡಲಾಗಿದೆ. ಅವರ ಅಧಿಕಾರದ ವ್ಯಾಪ್ತಿಯಲ್ಲೇ ಇವತ್ತು ನಿಯಮ ಪ್ರಕಾರನೇ ಕೊಟ್ಟಿರ್ಬೋದು ಅಂತ ನನಗೆ ಒಂದು ಅನಿಸ್ತದೆ. ಅದರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.